ನೋಡಿ, ಒಂದು ನಿನ್ನೆ ಮೊನ್ನೆ ಒಂದು ಲೆಟರ್ ಹೆಡ್, ಮುಖ್ಯಮಂತ್ರಿಗಳ ಒಂದು ಲೆಟರ್ ಹೆಡ್ ಅಲ್ಲಿ ಒಂದು ಟ್ರಾನ್ಸ್ಫರ್ ಆದೇಶ ಹರಿದಾಡ್ತಾ ಇತ್ತು. ಮೆಡಿಕಲ್ ಆಫೀಸರ್ನ ಅಬಕಾರಿ ಡಿಸಿ ಆಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ. ಅದು ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಮುಜುಗರ ತಂದಿಟ್ಟಿದೆ. ಆರೋಗ್ಯ ಇಲಾಖೆಯಿಂದ ಅಬಕಾರಿ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿದಂಥ ವಿವಾದ ಅದು. ಮಂಡ್ಯ ಅಧಿಕಾರಿ ಮೋಹನ್ ಅವರನ್ನ ಮೈಸೂರಿನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಿದಂಥ ವಿವಾದ. ಪ್ರತಿಪಕ್ಷಗಳಿಂದ ಸರ್ಕಾರದ ವಿರುದ್ಧ ಮುಗ್ಗ ವಾಗ್ದಾಳಿ ನಡೆಸಿದ್ರು. ಕೊನೆಗೂ ಈಗ ಅದಕ್ಕೆ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿಎಂ ಕಚೇರಿಯ ನಕಲಿ ಟಿಪ್ಪಣಿ ಸೃಷ್ಟಿ ಅಂತ ಸಿಎಂ ಹೇಳಿದ್ದಾರೆ. ಹೌ ಇಟ್ ಈಸ್ ಪಾಸಿಬಲ್? ಹೆಂಗ್ ಸಾಧ್ಯ ಇದು? ಮುಖ್ಯಮಂತ್ರಿಗಳ ಕಚೇರಿಯ ಒಂದು ಲೆಟರ್ ಹೆಡ್ ಅನ್ನ ನಕಲಿ ಮಾಡೋದಕ್ಕೆ ಹೇಗೆ ಸಾಧ್ಯ? ಯಾರು ಮಾಡಿದ್ರು? ಸಿಎಂ ಸಿಗ್ನೇಚರ್ ಅನ್ನ ಫೇಕ್ ಮಾಡಿದವ್ರು ಯಾರು? ಇದಕ್ಕೆ ಮುಖ್ಯಮಂತ್ರಿಗಳು ಒಂದಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರಪ್ಪ, ಬಟ್ ಕನ್ವಿನ್ಸಿಂಗ್ ಆಗಿಲ್ಲ. ನೋಡಿ, ನೀವು ಈ ಲೆಟರ್ ಹೆಡ್ ನೋಡ್ತಾ ಇರ್ಬೋದು. ಕೆ ಮೋಹನ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ, ಮಂಡ್ಯ ಜಿಲ್ಲೆ, ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರನ್ನ ಅಬಕಾರಿ ಉಪ ಆಯುಕ್ತರು ಮೈಸೂರು ಗ್ರಾಮಾಂತರ ಜಿಲ್ಲೆ, ಮೈಸೂರು ಇಲ್ಲಿಗೆ ನಿಯೋಜಿಸಲು ಸೂಚಿಸಿದೆ. ಇದು ಮುಖ್ಯಮಂತ್ರಿಗಳ ಕಚೇರಿಯ ಲೆಟರ್ ಹೆಡ್, ಮುಖ್ಯಮಂತ್ರಿಗಳದ್ದೇ ಲೆಟರ್ ಹೆಡ್ ಇದು. ಆದ್ರೆ ಇದನ್ನ ಯಾರೋ ನಕಲಿ ಟಿಪ್ಪಣಿ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರು ಮಾಡ್ಲಿಕ್ಕೆ ಸಾಧ್ಯ? ಬಹಳ ದೊಡ್ಡ ವಿವಾದ ಆಯ್ತಿದು. ವಿವಾದ ಆಗ್ತಿದ್ದಂತೆ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಕಚೇರಿ ನಕಲಿ ಟಿಪ್ಪಣಿ ಸೃಷ್ಟಿಸಿ ಕಿಡಿಗೇಡಿಗಳು ಕರಾಮತ್ತು ತೋರಿಸಿದ್ದಾರೆ ಅಂತ ಕಿಡಿಗೇಡಿಗಳು ಯಾರಿದ್ದಾರೆ? ವರ್ಗಾವಣೆ ಮಾಡಲಾಗಿದೆ ಅಂತ ಸುಳ್ಳು ಸುದ್ದಿ ಹರಿಬಿಟ್ಟಿದ್ದಾರೆ. ಅಪಪ್ರಚಾರದಲ್ಲಿ ತೊಡಗಿರೋದು ಖಂಡನೀಯ ಅಂತ ಸಿಎಂ ಕಿಡಿಕಾರಿದ್ದಾರೆ. ಇದರ ಹಿಂದಿರುವ ದುಷ್ಟರನ್ನ ಪತ್ತೆ ಮಾಡಿ ಕಾನೂನು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಕಂಪ್ಲೇಂಟ್ ಕೊಡ್ತೀರಾ ಸ್ಟೇಷನ್ಗೆ? ಎಸ್, ಈಗ ಆಲ್ರೆಡಿ ಪೊಲೀಸ್ ಸ್ಟೇಷನ್ಗೆ ಸಿಎಂ ಅವರ ಜಂಟಿ ಕಾರ್ಯದರ್ಶಿ ದೂರು ಕೊಟ್ಟಿದ್ದಾರೆ. ತನಿಖೆ ನಡೆಸಿ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನೋಡ್ರಿ, ಸಿಎಂ ವರ್ಗಾವಣೆಯಾದ ಅಧಿಕಾರಿಯ ಫೋಟೇಜ್ ಒಂದ್ ಕಡೆ ನೋಡ್ತಾ ಇದ್ದೀರಾ, ಸಿದ್ದರಾಮಯ್ಯ ಅವರ ಲೆಟರ್ ಹೆಡ್ ನ ನೋಡ್ತಾ ಇದ್ದೀರಾ. ಪ್ರಶ್ನೆಗಳು ಹೆಂಗ್ ಮೂಡ್ತವೆ ಅಂತ ಹೇಳಿದ್ರೆ, ಈ ಲೆಟರ್ ಹೆಡ್ ನ ಫೇಕ್ ಮಾಡಿದವ್ರು ಯಾರು? ಲೆಟರ್ ಹೆಡ್ ನ ಫೇಕ್ ಮಾಡಿದವ್ರು ಯಾರು? ಸಿಎಂ ಸಿಗ್ನೇಚರ್ ಫೇಕ್ ಮಾಡಿದವ್ರು ಯಾರು? ಫೋರ್ಜರಿ ಮಾಡಿದವ್ರು ಯಾರು? ಇಟ್ ಇಸ್ ಅ ಅಫೆನ್ಸ್ ಅಲ್ವಾ? ರಾಜ್ಯದ ಮುಖ್ಯಮಂತ್ರಿಗಳ ಸಿಗ್ನೇಚರ್ ಅನ್ನ ಮತ್ತು ಅವರ ಕಚೇರಿಯ ಲೆಟರ್ ಹೆಡ್ ಅನ್ನೇ ಫೇಕ್ ಮಾಡ್ತಾರೆ ಅಂತ ಹೇಳಿದ್ರೆ ಇಟ್ ಇಸ್ ಅ ಸೀರಿಯಸ್ ಅಫೆನ್ಸ್. ಬಹಳ ದೊಡ್ಡ ಅಫೆನ್ಸ್ ಅದು. ಅಥವಾ ಏನಾದ್ರೂ ವಿವಾದ ದೊಡ್ಡದಾಗ್ತಿದ್ದಂತೆ ಈ ತರ ಏನಾದ್ರೂ ತಿರುಗಿಸ್ಬಿಟ್ರ ಏನು ಅಂತ ಗೊತ್ತಾಗ್ತಾ ಇಲ್ಲ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಆನಂದ್. ಒಂದು ಲೆಟರ್ ಹರಿದಾಡ್ತಾ ಇತ್ತು, ಮೆಡಿಕಲ್ ಆಫೀಸರ್ನ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಪ್ರತಿಪಕ್ಷಗಳು, ಮಾಧ್ಯಮಗಳು ಸೇರಿದಂತೆ ಹಿಗ್ಗಾಮುಗ್ಗ ಜಾಡಿಸಿದ್ವು ಮುಖ್ಯಮಂತ್ರಿಗಳನ್ನ, ಮತ್ತು ಹಿಗ್ಗಾಮುಗ್ಗ ತರಾಟೆಗೆ ತಗೊಂಡಿದ್ವು, ವಾಗ್ದಾಳಿ ನಡೆಸಿದ್ವು. ವಿವಾದ ಆಗ್ತಿದ್ದಂತೆ ಈಗ ಕ್ಲಾರಿಟಿ ಕೊಟ್ಟಿದ್ದಾರೆ. ಯಾರೋ ನಕಲಿ ಟಿಪ್ಪಣಿ ಸೃಷ್ಟಿಸಿ ಈ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ ಅಂತ. ಸಿಎಂ ಸಿಗ್ನೇಚರ್ ಯಾರು ಫೇಕ್ ಮಾಡಕ್ ಸಾಧ್ಯ? ಅಂಡ್ ಮುಖ್ಯಮಂತ್ರಿಗಳ ಕಚೇರಿಯ ಒಂದು ಲೆಟರ್ ಹೆಡ್ ಅನ್ನೇ ಯಾರೋ ಫೇಕ್ ಮಾಡ್ತಾರೆ ಅಂತಂದ್ರೆ ಇನ್ನ ಬೇರೆ ಬೇರೆ ಇಲಾಖೆಯಲ್ಲಿ ಈ ತರ ಎಷ್ಟೊಂದು ಫೇಕ್ ಆಗಿರಬಹುದು. ಏನ್ ಹೇಳ್ತೀರಿ ಆನಂದ್ ಇದ್ರ ಬಗ್ಗೆ? ಖಂಡಿತವಾಗ್ಲೂ ಸಿಂಧೂರ, ರಾಜ್ಯ ಸರ್ಕಾರದಲ್ಲಿ ವರ್ಗಾವಣೆ ದಂಧೆ ಬಹಳಷ್ಟು ಜೋರಾಗಿ ನಡೀತಾ ಇದೆ. ಕಮಿಷನ್ ಒಂದು ಆರೋಪಗಳು ಕೂಡ ಪದೇ ಪದೇ ಕೇಳ್ಪಡ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸಿಎಂ ಕಚೇರಿಯಲ್ಲೇ ಇಂಥದ್ದೊಂದು ಗಂಭೀರವಾದಂಥ ಪ್ರಕರಣ ನಡೆದಿರ್ತಕ್ಕಂಥದ್ದು ಒಂದು ರೀತಿ ಸಿದ್ದರಾಮಯ್ಯನವ್ರಿಗೂ ಕೂಡ ಮುಜುಗರ ತರ್ತಕ್ಕಂಥ ಒಂದು ಘಟನೆನೇ ಅಂತ ಹೇಳ್ಬೋದು. ಯಾಕಂದ್ರೆ ಅವರ ಒಂದು ಲೆಟರ್ ಹೆಡ್ ಅನ್ನೇ ಈ ರೀತಿ ಫೋರ್ಜರಿ ಮಾಡ್ತಾರೆ ಅನ್ನೋ ಒಂದು ಆರೋಪ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಇದರ ಸತ್ಯಾಸತ್ಯತೆ ಬಗ್ಗೆ ಪೊಲೀಸರಿಗೆ ತನಿಖೆ ಮಾಡಿ ಅದನ್ನ ಹೊರ ತರ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕು. ಸದ್ಯ ಸಿಎಂ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. AI ಮಾಡಿದ್ದಾರೆ, ಮತ್ತೆ ಫೋಟೋಶಾಪ್ ಮೂಲಕ ಇಂಥದ್ದೊಂದು ಟಿಪ್ಪಣಿಯನ್ನ ರೆಡಿ ಮಾಡಿ ನಕಲಿ ಮಾಡಿದ್ದಾರೆ, ಫೋರ್ಜರಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಅವರ ಜಂಟಿ ಕಾರ್ಯದರ್ಶಿಗಳು ಕೂಡ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಟ್ಟು ತನಿಖೆಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಯತೀಂದ್ರ ಅವರ ಒಂದು ಕೈವಾಡ ಇದೆ ಅನ್ನೋ ಒಂದು ಆರೋಪಗಳು ಕೂಡ ಪದೇ ಪದೇ ಬರ್ತಾ ಇರ್ತಕ್ಕಂಥದ್ದು. ಈ ಒಂದು ಲೆಟರ್ ಹೆಡ್ ಅನ್ನ ಪಕ್ಕಕ್ಕಿಟ್ಟು ಬೇರೆ ಒಂದು ವರ್ಗಾವಣೆ ವಿಚಾರ ಬಂದಂತ ಒಂದು ಸಂದರ್ಭದಲ್ಲಿ ಬಿಜೆಪಿ ಮತ್ತೆ JDS ನಾಯಕರು ಪದೇ ಪದೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಎಲ್ಲಾ
ಇಲಾಖೆಗಳಲ್ಲೂ ಕೂಡ ಯತೀಂದ್ರ ಅವರು ಹಸ್ತಕ್ಷೇಪವನ್ನ ಮಾಡ್ತಾ ಇದ್ದಾರೆ. ಯಾವ್ದಾವುದೋ ಇಲಾಖೆ ಅಧಿಕಾರಿಯನ್ನ ಮತ್ತೊಂದು ಇಲಾಖೆಗೆ ವರ್ಗಾವಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವರ ಒಂದು ಕೈವಾಡ ಇರುತ್ತೆ ಅನ್ನೊಂದು ಆರೋಪಗಳು ಬರ್ತಾ ಇತ್ತು. ಹಿಂದೆ ಜಾರ್ಜ್ ಅವರು ಕೂಡ ಇಂಧನ ಇಲಾಖೆಯಲ್ಲಿ ಯತೀಂದ್ರ ಅವರು ಹಸ್ತಕ್ಷೇಪ ಮಾಡಿದ್ರು, ಕೆಲವು ಹಿರಿಯ ಅಧಿಕಾರಿಗಳನ್ನ ಇವರೇ ಏಕಾಏಕಿ ವರ್ಗಾವಣೆಗೆ ಸೂಚಿಸಿದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನೇರವಾಗಿ ಸಿಎಂ ಅವರಿಗೆ ಅವರು ರಾಜೀನಾಮೆಯನ್ನು ಕೂಡ ಕೊಡೋದಕ್ಕೆ ಮುಂದಾಗಿದ್ರು ಅನ್ನೋ ಆರೋಪಗಳು ಕೂಡ ಕೇಳ್ಬತ್ತು. ಈ ಕಡೆ ಅಬಕಾರಿ ಇಲಾಖೆಯಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ, ಅದರಲ್ಲೂ ಕೂಡ ಯತೀಂದ್ರ ಅವರ ಒಂದು ಕೈವಾಡಗಳಿದೆ ಅನ್ನೋ ಆರೋಪಗಳು ಕೂಡ ಬರ್ತಾ ಇತ್ತು. ಈ ಒಂದು ಲೆಟರ್ ಹೆಡ್ ಇಂದನೂ ಕೂಡ ಯತೀಂದ್ರ ಅವರ ಕೈವಾಡ ಇರಬಹುದಾ ಅನ್ನೋ ಒಂದು ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಬಿಜೆಪಿ ನಾಯಕರು ಕೂಡ ಇದೇ ವಿಚಾರವನ್ನು ಇಟ್ಕೊಂಡು ಆರೋಪವನ್ನ ಮಾಡ್ತಾ ಇದ್ದಾರೆ. ಸದ್ಯ ಈ ಒಂದು ಪ್ರಕರಣವನ್ನ ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಇಲ್ಲಿ ಯಾರು ಸತ್ಯ ಹರಿಶ್ಚಂದ್ರ ಅನ್ನೋದು ಗೊತ್ತಿಲ್ಲ, ಪೊಲೀಸ್ ತನಿಖೆಯಿಂದಲೇ ಗೊತ್ತಾಗಬೇಕಾಗುತ್ತೆ. ಸದ್ಯ ಈ ಒಂದು ಲೆಟರ್ ಹೆಡ್ ನಿಂದ ಸಿಎಂ ಸಿದ್ದರಾಮಯ್ಯವ್ರಿಗೂ ಕೂಡ ಬಹಳಷ್ಟು ಒಂದು ಮುಜುಗರ ಹಾಕಿದೆ. ಯಾಕಂದ್ರೆ ಅವರ ಒಂದು ನೆರಳಲ್ಲೇ ಈ ರೀತಿ ಒಂದು ಪ್ರಕರಣ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಖಂಡನೀಯ. ಜೊತೆಗೆ ಸಿದ್ದರಾಮಯ್ಯನವ್ರಿಗೆ ಒಂದು ವರ್ಚಸ್ಸಿನ ಪ್ರಶ್ನೆನೂ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಅವರ ಒಂದು ಸೂಚನೆ ಮೇರೆಗೆ ಜಂಟಿ ಕಾರ್ಯದರ್ಶಿಗಳು ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮುಂದೆ ಯಾವ ಹಂತದ ತನಿಖೆ ಆಗುತ್ತೆ ಅನ್ನೋದನ್ನ ನೋಡಬೇಕು. ಈ ಒಂದು ಲೆಟರ್ ಹೆಡ್ ಇವರು ಮುಖ್ಯಮಂತ್ರಿಗಳ ಕಚೇರಿಯಿಂದನೇ ಹೋಗಿದೆಯಾ ಅಥವಾ ಅದನ್ನೇನಾದ್ರೂ ಫೋಟೋಶಾಪ್ ಮಾಡಿದ್ರೆ ಅದೆಲ್ಲವೂ ಕೂಡ ತನಿಖೆಯಿಂದ ಬಯಲಾಗಬೇಕಾಗುತ್ತೆ. ಸಿಂಧೂರ. ಆಲ್ ರೈಟ್ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.